ಈ ಮಾನವನ ಜೀವನದಲ್ಲಿ ದೊಡ್ಡ ಸತ್ಯ ಏನು ಅಂತ ಅಂದರೆ, ಮರಣ ಒಂದಿನ ನಿಶ್ಚಿತವಾಗಿ ನಮಗೆ ಬಂದೇ ಬರುತ್ತೆ. ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ, ಆ ಕೊನೆಯ ಕ್ಷಣದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಕೊಡುವುದು ಅತ್ಯಂತ ಮಹತ್ವದ ಕಥೆಯಾಗುತ್ತೆ. ಹಾಗೂ ಅಷ್ಟೇ ಮಹತ್ವದ ಕಥೆ ಅಂತ ನಾವು ನೋಡೋದಾದರೆ, ಶ್ರೀಮದ್ ಭಗವದ್ಗೀತಾ ಪುಸ್ತಕದಲ್ಲಿ ಬರುವಂತಹ ಶುಕದೇವ ಹಾಗೂ ಈ ಪರೀಕ್ಷಿತ ರಾಜನ ಕತೆ ತುಂಬ ಮಹತ್ವದಾಗುತ್ತೆ. ಆ ಪರೀಕ್ಷಿತ ರಾಜನ ಕತೆ ಕೇಳಿದಾಗ, ರಾಜನಾಗಿದ್ದಂತಹ ಪರೀಕ್ಷಿತ ರಾಜ ಒಂದು ತಪ್ಪನ್ನು ಮಾಡಿ ಕೊನೆಗೆ ಪಶ್ಚಾತ್ತಾಪದಿಂದ ಬಂದಂತಹ ಆ ಒಂದು ಶಾಪವನ್ನು ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ಈ ಕಥೆ ಮುಖ್ಯವಾಗುತ್ತೆ. ಈ ಪರೀಕ್ಷಿತ ರಾಜ ಕೇವಲ ಧರ್ಮನಿಷ್ಠ ರಾಜನಾಗಿರಲಿಲ್ಲ, ಸಾಮಾನ್ಯ ರಾಜನು ಕೂಡ ಅಲ್ಲ. ಅಭಿಮನ್ಯುವಿನ ಮಗ ಅರ್ಜುನನ ಮೊಮ್ಮಗನಾಗಿರ್ತಾನೆ. ಬಾಲ್ಯದಲ್ಲಿ ಅವನು ದೇವರ ಕೃಪೆಯಿಂದ ಉಳಿದಿರ್ತಾನೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಅವನ ಮೇಲೆ ಹಾಕಿದಾಗ ಸಾಕ್ಷಾತ್ ಶ್ರೀಕೃಷ್ಣ ಬಂದು ಆ ಒಂದು ಬ್ರಹ್ಮಾಸ್ತ್ರದಿಂದ ಜೀವವನ್ನು ಉಳಿಸಿರ್ತಾರೆ. ಅಂತಹ ವ್ಯಕ್ತಿ ಈ ಪರೀಕ್ಷಿತ ರಾಜ. ಒಂದು ತಪ್ಪು ಒಂದು ತಿರುವನ್ನು ಪಡೆಯುತ್ತೆ ಅಂತಾರಲ್ಲ, ಆ ಒಂದು ತಪ್ಪು ನಡೆದು ಹೋಗ್ಬಿಡುತ್ತೆ. ಒಂದು ದಿನ ಕಾಡಿನಲ್ಲಿ ಬೇಟೆಗೆ ಹೋಗಿದ್ದ ಪರೀಕ್ಷಿತ ತುಂಬ ದಣಿವಾಗಿ ಒಂದು ಕಡೆ ಕೂತಿರ್ತಾನೆ. ನನಗೆ ನೀರು ಬೇಕು ಅಂತ ಅತ್ತ ಇತ್ತ ಹುಡುಕ್ತಾನೆ, ಎಲ್ಲೂ ನೀರು ಸಿಗೋದಿಲ್ಲ. ಒಂದು ಆಶ್ರಮ ಕಾಣಿಸುತ್ತೆ. ಆಶ್ರಮ ಕಾಣಿಸಿದಾಗ ಅಲ್ಲಿ ಹೋಗಿ ನಾನು ನೀರು ಕೇಳಬೇಕು ಅಂತ ನಡೀತಾ ಹೋಗ್ತಾನೆ. ಆ ಆಶ್ರಮದಲ್ಲಿದ್ದವರು ಬೇರೆ ಯಾರೂ ಅಲ್ಲ, ಶಮಿಕ ಋಷಿಗಳು ಒಳಗಿರ್ತಾರೆ. ಧ್ಯಾನದಲ್ಲಿ ಲೀನವಾಗಿ ಹೋಗಿರ್ತಾರೆ ಶಮಿಕ ಋಷಿಗಳ ಧ್ಯಾನ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಯಾರಾದರೂ ಬಂದು ತಡುವುದ್ರೆ ಶಾಪಗಳನ್ನು ಕೊಡುವಂತಹ ಶಕ್ತಿ ಅವರಿಗಿತ್ತು. ಧ್ಯಾನದಲ್ಲಿ ಇದ್ದಾಗ ಯಾರೂ ಕೂಡ ತೊಂದರೆ ಕೊಡ್ತಾ ಇರಲಿಲ್ಲ. ಅಂತಹ ಶಮಿಕ ಋಷಿ ಧ್ಯಾನದಲ್ಲಿ ಕುಳಿತಾಗ, ಮುನಿಗಳೇ ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡಿ ಅಂತ ಕೇಳ್ತಾನೆ ಪರೀಕ್ಷಿತ ರಾಜ. ಯಾರೂ ಉತ್ತರ ಕೊಡೋದಿಲ್ಲ. ಮತ್ತೆ ಕೇಳ್ತಾನೆ. ಮತ್ತೆ ಮೌನವಾಗಿ ಕುಳಿತಂತಹ ಶಮಿಕ ಋಷಿಗಳು ಏನು ಉತ್ತರ ಕೊಡೋದಿಲ್ಲ. ಪರೀಕ್ಷಿತನ ಮನಸ್ಸಲ್ಲಿ ಕೋಪ ಬರುತ್ತೆ. ಆ ಕೋಪ ಬಂದು, ನನ್ನನ್ನೇ ಅವಮಾನ ಮಾಡ್ತೀರಾ ಅಂತ ಅಲ್ಲೊಂದು ಸತ್ತು ಹಾವು ಬಿದ್ದಿರುತ್ತೆ. ಆ ಹಾವನ್ನು ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದು ಈ ಶಮಿಕ ಋಷಿಗಳ ಕುತ್ತಿಗೆಗೆ ಹಾಕ್ತಾನೆ. ಆ ಕ್ಷಣದಲ್ಲಿ ಒಬ್ಬ ಧರ್ಮನಿಷ್ಠ ರಾಜ ಈ ತಪ್ಪು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟ. ಗೊತ್ತಾಗ್ತಿಲ್ಲ ಪರೀಕ್ಷಿತ ರಾಜನಿಗೆ ನಾನೇನು ಮಾಡಿದೆ ಅಂತ. ಆ ಘಟನೆ ನೋಡಿದ ಒಬ್ಬ ಬಾಲಕ ಅಲ್ಲೇ ನಿಂತಿರ್ತಾನೆ. ಆ ಬಾಲಕ ಬೇರೆ ಯಾರೂ ಅಲ್ಲ, ಶಮಿಕ ಋಷಿಗಳ ಮಗ ಶೃಂಗಿ ಋಷಿ ಅಲ್ಲೇ ನಿಂತಿರ್ತಾರೆ. ಕೋಪದಿಂದ ನೋಡ್ತಾರೆ. ನನ್ನ ತಂದೆಗೆ ಯಾರು ಅವಮಾನ ಮಾಡಿದ್ದಾರೆ ಅಂತ ಒಳಗೆ ಬಂದು ನೋಡಿದಾಗ ಪರೀಕ್ಷಿತ ರಾಜನನ್ನು ನೋಡಿ ಕಣ್ಣು ಮುಚ್ಚಿ ಶೃಂಗಿ ಋಷಿಗಳು ಅಂದರೆ ಈ ಶಮಿಕ ಋಷಿಗಳ ಮಗ ಕಣ್ಣು ಮುಚ್ಚಿ ಶಾಪವನ್ನು ಕೊಡ್ತಾರೆ. 7 ದಿನಗಳಲ್ಲಿ ತಕ್ಷಕನಾಗದಿಂದ ನೀನು ಸಾಯ್ತೀಯ, ತಕ್ಷಕನಾಗ ಬಂದು ನಿನ್ನನ್ನು ಕಚ್ತಾನೆ ಅಂತ ಹೇಳಿದಾಗ ಪರೀಕ್ಷಿತನಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಮನಸ್ಸಿನಲ್ಲಿ ಒಂದು ನಡುಕ ಹುಟ್ಕೊಳ್ತಾ ಇದೆ, ನಾನು ಏನು ಮಾಡಿದೆ ಅಂತ. ತನ್ನೊಳಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ನಾನು ರಾಜ, ಪ್ರಜೆಗಳಿಗೆ ನ್ಯಾಯ ಕೊಡಬೇಕಾದವನು, ನಾನು ಈ ಋಷಿಗಳಿಗೆ ಅವಮಾನ ಮಾಡಿಬಿಟ್ಟೆ ಅಂತ ಕಣ್ಣುಗಳು ಕಣ್ಣೀರಿಂದ ತುಂಬ್ಕೊಂಡ್ಬಿಟ್ಟಿವೆ. ಅವನು ಏನು ಮಾತಾಡಬೇಕು ಅಂದರೆ ನಾಲಿಗೆಗಳಲ್ಲಿ ಪದಗಳೇ ಬರ್ತಾ ಇಲ್ಲ. ಏನು ಮಾಡೋದು ಅಂತ ತಕ್ಷಣ ಒಂದು ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರ ವೈರಾಗ್ಯ ತನ್ನ ಒಂದು ಭಾಗವಾಯಿತು ಅವನಿಗೆ. ತಕ್ಷಣ ನಿರ್ಧಾರ ಮಾಡಿ, ನಾನೀಗ ರಾಜನಲ್ಲ, ನಾನು ಸತ್ಯವನ್ನು ಹುಡುಕುವ ಸಾಧಕನಾಗಬೇಕು ಅಂತ ಅಂದ್ಕೊಂಡು ರಾಜ್ಯವನ್ನು ಬಿಡ್ತಾನೆ. ತನ್ನ ಅಧಿಕಾರವನ್ನೆಲ್ಲ ಬಿಟ್ಟು ಗಂಗಾ ತೀರಕ್ಕೆ ಹೋಗ್ತಾನೆ. ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಗಂಗಾ ತೀರದಲ್ಲಿ ಧ್ಯಾನಗಳಲ್ಲಿ ಕುಳಿತಿರ್ತಾನೆ. ಒಂದು ಮಹಾ ಪ್ರಶ್ನೆ ಅವನನ್ನು ಕಾಡ್ತಿರುತ್ತೆ. ಆ ಪ್ರಶ್ನೆಗಳನ್ನು ಉತ್ತರಗಳನ್ನು ಹುಡುಕಬೇಕು ಅಂತ ಯೋಚನೆನೂ ಮಾಡ್ತಾ ಇರ್ತಾನೆ. ನಾನು ಯಾವುದನ್ನು ಕೇಳಬೇಕು, ಯಾರನ್ನ ಸ್ಮರಿಸಬೇಕು ಅಂತ ಈ ಪ್ರಶ್ನೆಗಳನ್ನು ಹುಡುಕ್ತಾ ಇರುವಾಗ ಅವನಿಗೆ ಅನಿಸುತ್ತೆ, ಮರಣವು ನನ್ನ ಹತ್ತಿರ ಸಮೀಪ ಬರ್ತಾ ಇದೆ. ಮನುಷ್ಯ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಮಹರ್ಷಿಗಳ ಆಗಮನ ಆಗುತ್ತೆ. ಒಬ್ಬ ದಿವ್ಯ ತೇಜಸ್ಸುಳ್ಳ ಯೋಗಿ ಆ ಪರೀಕ್ಷಿತ ರಾಜನ ಹತ್ರ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಶುಕದೇವ ಮಹರ್ಷಿಗಳು ಬರ್ತಾರೆ.
ವಸ್ತುವಲ್ಲ, ಆಸ್ತಿಯಲ್ಲ, ಆದರೆ ಅನಂತ ಜ್ಞಾನವನ್ನು ಹೊಂದಿದಂತಹ ಶುಕದೇವ ಮಹರ್ಷಿಗಳು ಬಂದು ಹೇಳ್ತಾರೆ, ನೋಡಪ್ಪ ರಾಜನೇ, ಮರಣದ ಭಯ ಬೇಡ, ಭಗವಂತನ ಕಥೆಯನ್ನು ಕೇಳು. ಹೀಗೆ ನಾನು ಹೇಳ್ತೀನಿ, ನೀ ಕೇಳ್ತಾ ಹೋಗುವಂಥ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಅಧ್ಯಾಯ ಈ ಭಾಗಗಳನ್ನು ಹೇಳ್ತಾ ಹೋಗ್ತಾರೆ. ದಿವ್ಯ ದಿನಗಳ ಯಾತ್ರೆ ಪ್ರಾರಂಭವಾಗುತ್ತೆ. ಪ್ರತಿದಿನ ಒಂದೊಂದು ಅಧ್ಯಾಯಗಳನ್ನು, ಒಂದೊಂದು ಸತ್ಯವನ್ನು ತಿಳಿತಾ ಹೋಗ್ತಾನೆ. ಮೊದಲನೇ ದಿನ ಸೃಷ್ಟಿಯ ರಹಸ್ಯ ಹೇಗಾಯಿತು ಅಂತ ತಿಳಿತಾನೆ. ಎರಡನೇ ದಿನ ಭಕ್ತಿಯ ಮಹತ್ವ ತಿಳಿತಾನೆ. ಭಕ್ತಿಯ ಮಹತ್ವ ಏನು, ಭಕ್ತಿಯಿಂದ ನಾವು ಏನೇನು ಸಾಧಿಸ್ಬೋದು ಅಂತ ತಿಳಿತಾನೆ. ಇನ್ನು ಮೂರನೇ ದಿನ ಅವತಾರಗಳ ಕಥೆಗಳನ್ನು ತಿಳಿತಾನೆ. ಯಾವ ದೇವರುಗಳ ಅವತಾರಗಳನ್ನು, ದೇವರ ಅವತಾರದ ಮಹತ್ವಗಳನ್ನು ತಿಳಿತಾನೆ. ಇನ್ನು ನಾಲ್ಕನೇ ದಿನ ಬಾಲಕ ಧ್ರುವನ ಕಥೆಗಳನ್ನು ತಿಳಿತಾನೆ. ಇನ್ನು ಐದನೇ ದಿನ ಪ್ರಹ್ಲಾದನ ಭಕ್ತಿ ಬಗ್ಗೆ ತಿಳಿತಾನೆ. ಹರಿಯ ಭಕ್ತಿಯನ್ನು ಹೊಂದಿದಂತಹ ಪ್ರಹ್ಲಾದ ತನ್ನ ಹರಿಭಕ್ತಿಯನ್ನು ಹೇಗೆ ಸಾರದ, ತನ್ನ ತಂದೆಯನ್ನೇ ಎದುರಾಕೊಂಡಂತಹ ಪ್ರಹ್ಲಾದ ತಾನು ಕೊನೆಗೆ ಹರಿಯನ್ನು ಸ್ಮರಿಸಿ ಯಾವ ರೀತಿ ಯಶಸ್ಸನ್ನು ಪಡೆದ, ಯಾವ ರೀತಿ ಇತಿಹಾಸದ ಪುಟಗಳಲ್ಲಿ ಉಳಿದ ಅನ್ನೋದು ತಿಳಿತಾನೆ. ಇನ್ನು ಆರನೇ ದಿನ ಶ್ರೀಕೃಷ್ಣನ ಲೀಲೆಗಳನ್ನು ತಿಳಿತಾನೆ. ಕುರುಕ್ಷೇತ್ರದ ಯುದ್ಧದಲ್ಲಿ ನಿಂತಹ ಶ್ರೀಕೃಷ್ಣ ಯಾವ ರೀತಿ ತನ್ನ ಬಾಲಕನಾಗಿದ್ದಾಗ ಲೀಲೆಗಳು ಹೇಗಿದ್ವು, ಯಾವ ರೀತಿ ಚಮತ್ಕಾರಗಳನ್ನು ಹೊಂದಿದ್ರು, ತನ್ನ ಶಕ್ತಿಗಳನ್ನು ಹೊಂದಿದ್ರು ಅನ್ನೋದು ತಿಳಿತಾನೆ. ಇನ್ನು ಕೊನೆಯ ದಿನ ಏಳನೇ ದಿನ ಮೋಕ್ಷದ ಮಾರ್ಗ ಅವನಿಗೆ ಬೇಕಾಗಿತ್ತು. ಪರೀಕ್ಷಿತ ರಾಜನಿಗೆ ಬೇಕಾಗಿರೋದೇ ಮೋಕ್ಷದ ಮಾರ್ಗ. ಈಗ 7 ದಿನಗಳು ಮಾತ್ರ ಉಳಿಯೋದಿತ್ತು. ಆ ಮೋಕ್ಷದ ಮಾರ್ಗ ಹೇಗಿರುತ್ತೆ, ಸ್ವರ್ಗ ನರಕಗಳ ಬಗ್ಗೆ ತಿಳಿತಾನೆ. ಸ್ವರ್ಗ ನರಕ ಹೇಗಿರುತ್ತವೆ, ಅಲ್ಲಿ ಇರುವಂತಹ ಕಾರ್ಯಗಳೇನು ಎಲ್ಲವನ್ನ ತಿಳಿತಾನೆ. ಆತ್ಮಜ್ಞಾನ ಪರೀಕ್ಷಿತ ರಾಜನ ಸಂಪೂರ್ಣ ಲೀನವಾಗಿ ಮಾಡಿತು. ಈ ಶುಕದೇವ ಮಹರ್ಷಿಗಳು ಹೇಳಿದಂತಹ ಎಲ್ಲ ಈ ಕಥೆಗಳನ್ನು ಕೇಳಿದಾಗ ಮನಸ್ಸು ಶಾಂತವಾಯಿತು, ಭಯ ಮಾಯವಾಗ್ತಾ ಹೋಯಿತು. ಅಂತಿಮ ಗಾಳಿ ನಿಂತಂತೆ ಆಗ್ತಾ 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 ತಕ್ಷಕನಾಗ ನಿಧಾನವಾಗಿ ಬಂದು ಪರೀಕ್ಷಿತ ರಾಜನಿಗೆ ಕಚ್ಚಿಬಿಡ್ತಾನೆ. ಆಗ ದೇಹವನ್ನು ಬಿಟ್ಟು ಪರೀಕ್ಷಿತ ರಾಜ ತಾನು ಮೋಕ್ಷದ ಅಂದರೆ ಆತ್ಮವನ್ನು ಭಗವಂತನಲ್ಲಿ ಲೀನವಾಗಿ ಮಾಡ್ತಾನೆ. ಈ ಶುಕದೇವ ಮಹರ್ಷಿ ಹಾಗೂ ಪರೀಕ್ಷಿತ ರಾಜರ ಕಥೆ ಕೇಳಿದಾಗ ನಮ್ಗನ್ಸೋದು ಒಂದೇ ಸ್ನೇಹಿತರೆ, ಜೀವನ ಎಷ್ಟು ದೀರ್ಘವಾಗಿದೆ ಎಂಬುದು ಯಾವತ್ತೂ ಮುಖ್ಯ ಆಗೋದಿಲ್ಲ. ಆದರೆ ನಾವು ಆ ಜೀವನದಲ್ಲಿ ಹೇಗೆ ಬದುಕ್ತಿದ್ದೇವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಕ್ಷಣದ ಕೋಪದಿಂದ ತಪ್ಪು ಮಾಡಿದ ಪರೀಕ್ಷಿತ ರಾಜ ಅದೇ ತಪ್ಪನ್ನು ಪಶ್ಚಾತ್ತಾಪದಿಂದ ಪವಿತ್ರತೆಯಾಗಿ ಮಾರ್ಪಡಿಸ್ಕೊಳ್ಳುತ್ತಾನೆ. ಕೇವಲ 7 ದಿನಗಳಷ್ಟೇ ಸಮಯ ಇತ್ತು ಪರೀಕ್ಷಿತ ರಾಜನಿಗೆ. ಆದರೆ 7 ದಿನಗಳಲ್ಲಿ ಮಾಡಿದಂತಹ ತಪ್ಪುಗಳನ್ನು ಹಾಗೂ ಮಾನವನ ಸ್ವಭಾವವನ್ನು ಯಾವ ರೀತಿ ತಪ್ಪುಗಳಿಂದ ನಾವು ಮುನ್ನಡಿಬೇಕು, ಸರಿ ಕೆಲಸಗಳನ್ನು ಮಾಡಿ ಅನ್ನೋದು ಮುಖ್ಯ ಆಗುತ್ತೆ. ಒಂದು ರೀತಿ ಹೇಳೋದಾದರೆ ತಪ್ಪು ಮಾಡುವುದು ಮಾನವನ ಸ್ವಭಾವ ಆಗುತ್ತೆ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಸತ್ಸಂಗ ಹಾಗೂ ಭಕ್ತಿ ಜೀವನದ ಉದ್ಧಾರ ಮಾಡುವುದೇ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಈ ಕಥೆಗೆ ನಾನು ಮುಕ್ತಾಯವನ್ನು ಮಾಡ್ತಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.